ಕವರ್ನಲ್ಲಿ ಅದೇ ರೀತಿ ದೇವಲ್ಲಿ ಶಂಕರಣ್ಣ ಅವರು ಅದೇ ರೀತಿ ಬೈಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಅಶೋಕಣ್ಣ ಅವರು ಬಂದಿದ್ದಾರೆ ಹಾಗೂ ಅದೇ ರೀತಿ ಪೆದ್ದೂರು ವರದಪ್ಪನವರು ಬಂದಿದ್ದಾರೆ. ಅವರು ಸಹ ಕುರುಮನೆ ಕ್ರಾಸ್ ಅಧ್ಯಕ್ಷರಾದಂತಹ ರಮೇಶ್ ಅವರು ಅದೇ ರೀತಿ ಕಿರುಮಣಿ ತಾಲೂಕು ಸರ್ಕಾರ ಸಂಘದ ಒಂದೊಂದಮ್ಮ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತ ಬಯಸುತ್ತೇವೆ. ವೆಂಕಟರಾಮಪ್ಪ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತ ಬಯಸುತ್ತೇವೆ. ಸಿ ವೆಂಕಟರೆಡ್ಡಿ ಎಂಐನಲ್ಲಿ ಅಧ್ಯಕ್ಷರು ಅವರು ಸಹ ಸಂಘಟನೆಯಿದ್ದಾರೆ. ಅವರು ಸಹ ಸ್ವಾಗತ ಬಯಸುತ್ತಾರೆ. ಗೋವಿಂದಪ್ಪ ಕೋಗ್ಲೇರು ಅಲ್ಪ ಸಹಕಾರ ಸಂಘದ ಅಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತ ಬಯಸುತ್ತಾರೆ. ಹೆಚ್ಚಿನಲ್ಲಿ ಅಲ್ಪ ಎಂಐನಲ್ಲಿ ಸಹಕಾರ ಸಂಘದ ಅಧ್ಯಕ್ಷರು ಎಲ್ಚೇಪಲ್ಲಿ ಅವರು ಸಹ ಸ್ವಾಗತ ಬಯಸುತ್ತಾರೆ. ನಾಗಮಂಗಲ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಅವ್ರಿಗೂ ಸಹ ಸ್ವಾಗತ ಬಯಸುತ್ತೇವೆ. ಮೊದಲಿಗೆ ಶ್ರೀನಿವಾಸ ರೆಡ್ಡಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿ ಬರ್ತಾರೆ. ಸುಮಾರು 4-5 ಕೋಟಿ ಬೇಕಾಗಿತ್ತು, ಇದನ್ನ ಕ್ಲಿಯರ್ ಮಾಡಬೇಕಾದ. ಹಾಗಾಗಿ ಆ ಸಂದರ್ಭದಲ್ಲಿ ಇದು ಎಲ್ಲರ ತೀರ್ಮಾನ ಆಗಿತ್ತು. ಆದ್ರೆ ಮಾನ್ಯ ನಂಜೇಗೌಡರು ನಾಗರಾಜ್ ಒಬ್ಬನು ವಿರೋಧ ಮಾಡ್ದ ಅಂತ ಹೇಳ್ಬಿಟ್ಟು ನಂತರ ನಾನು ಕೇಳಿದ್ರೆ ಇಲ್ಲಪ್ಪ ನಾನು ಹಂಗೆ ಹೇಳಿಲ್ಲ. ಇದು ಅವರ ವೈಖರಿ. ಈಗಾಗಲೇ ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ 5 ಲಕ್ಷ ಮಾಡೋದಕ್ಕೆ. ನಾನು ಈಗಾಗಲೇ ನಿಮ್ಮ ಮುಖಂಡರಾದಂತ ಗೋಪಾಲ್ ಅವ್ರಿಗೆ ಹೇಳಿದ್ದೀನಿ, ಯಾರು ಅಧ್ಯಕ್ಷರಾದ್ರೆ ತಕ್ಷಣ ಒಂದು ರೆಪ್ರೆಸೆಂಟೇಷನ್ ಕೊಡಿ, ನಾನು 5 ಲಕ್ಷ ಮಾಡೋದಕ್ಕೆ ನಾನೇ ಖುದ್ದಾಗಿ ಆಸಕ್ತಿ ವಹಿಸಿ ಅದನ್ನ ಮಾಡ್ತೀನಿ. ಏನು ನಾವಿಬ್ಬರು ಕೂಡ ಏನು ಜೋಡೆತ್ತಿಲ್ಲಾಗಿ ಕೆಲಸ ಮಾಡ್ತಾ ಈ ಕ್ಯಾಂಪ್ ಆಫೀಸು ಮತ್ತೆ ಮುಳಬಾಗಿಲು ತಾಲೂಕಿನ ಹಾಲಿನ ಶಿಬಿರ ಕಚೇರಿ ಮುಖಾಂತರ ಎಲ್ಲ ಸೌಲಭ್ಯಗಳನ್ನ ತಮಗೆ ನೀಡ್ತೀವಿ, ನಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ.